Hi friends, welcome to my YouTube channel Kalachakra Star 59. ಇವತ್ತು ನಾವು ಒಂದು ವಿಶೇಷ ದೇವಾಲಯವನ್ನು ಸಂದರ್ಶಿಸಿಕೊಂಡು ಬರೋಣ. ಮಂಗಳೂರಿನಿಂದ ಬಜಪೆ ದಾರಿಯಾಗಿ ಕಟೀಲು ದೇವಾಲಯ ಹೋಗುವ ದಾರಿಯಲ್ಲಿ ದೇವಾಲಯಕ್ಕಿಂತ ಸುಮಾರು 2-3 ಕಿಲೋಮೀಟರ್ ಮೊದಲೇ ಸಿಗುವ ದೊಡ್ಡ ಕಮಾನಿನ ಬಲಕ್ಕೆ ಹೋಗುವ ಕಾಂಕ್ರೀಟ್ ಮಾರ್ಗದಲ್ಲಿ ಸುಮಾರು 10-12 ಕಿಲೋಮೀಟರ್ ಸಾಗಿದರೆ ಶ್ರೀ ಕ್ಷೇತ್ರ ನೆಲ್ಲಿ ತೀರ್ಥ ಸೋಮನಾಥೇಶ್ವರ ಗುಹಾಲಯ ಕಾಣಸಿಗುತ್ತದೆ. ಈ ದೇವಾಲಯದ ವಿಶೇಷವೇನೆಂದರೆ ಮುರಕಲ್ಲು ಅಂದರೆ ಲ್ಯಾಟರೈಟ್ ಸ್ಟೋನ್ನ ಒಂದು ಗುಹೆಯೊಳಗೆ ಶಿವನ ಉದ್ಭವಲಿಂಗ ಇದೆ. ಈ ಗುಹೆ ಪ್ರವೇಶದ್ವಾರದಿಂದ ಸುಮಾರು 210 ಮೀಟರ್ ಒಳಗಡೆ ಇದೆ. ಈ ಗುಹೆಯೊಳಗೆ ಒಂದು ಚಿಕ್ಕ ಕೊಳವೂ ಇದೆ. ಇಲ್ಲಿ ಅಂತರಗಂಗೆ ನೆಲ್ಲಿಕಾಯಿ ಗಾತ್ರದಲ್ಲಿ ಸದಾ ಕಲ್ಲು ಬಂಡೆಯ ನಡುವಿನಿಂದ ಜಿನುಗುತ್ತಿರುವುದರಿಂದ ಈ ಕ್ಷೇತ್ರಕ್ಕೆ ನೆಲ್ಲಿತೀರ್ಥ ಎಂಬ ಅನ್ವರ್ಥ ನಾಮ ಬಂದಿದೆ. ಸ್ಥಳ ಪುರಾಣದ ಪ್ರಕಾರ ಹಿಂದೆ ಇದು ದಟ್ಟ ಕಾಡು ಪ್ರದೇಶವಾಗಿತ್ತಂತೆ. ಅರುಣಾಸುರನೆಂಬ ದೈತ್ಯ ಇಲ್ಲಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ವಾಸವಿದ್ದು ಲೋಕಕಂಟಕನಾಗಿ ಮೆರೆಯುತ್ತಿದ್ದನಂತೆ. ನಾರದ ಮುನಿಗಳ ಸಲಹೆಯಂತೆ ಜಾಬಾಲಿ ಮಹರ್ಷಿಗಳು ಈ ಗುಹೆಯಲ್ಲಿ ಕಠಿಣ ತಪಸ್ಸು ಮಾಡಿ ಆದಿಮಾಯೆಯನ್ನು ಒಲಿಸಿಕೊಂಡು ಆಕೆಯೊಡನೆ ಅರುಣಾಸುರ ದೈತ್ಯನನ್ನು ಸಂಹರಿಸುವಂತೆ ಪ್ರಾರ್ಥಿಸುತ್ತಾರೆ. ಆದಿಮಾಯೆಯು ಇದಕ್ಕೊಪ್ಪಿ ಭ್ರಮರ ಅಂದರೆ ದುಂಬಿ ರೂಪದಿಂದ ಅರುಣಾಸುರನನ್ನು ವಧಿಸಿ ದುರ್ಗಾಪರಮೇಶ್ವರಿಯಾಗಿ ಶ್ರೀ ಕಟೀಲು ಕ್ಷೇತ್ರದಲ್ಲಿ ನೆಲೆಗೊಂಡು ಇಂದಿಗೂ ಭಕ್ತರನ್ನು ಸಲಹುತ್ತಿದ್ದಾಳೆ ಎಂದು ಆಸ್ತಿಕ ಜನರು ನಂಬುತ್ತಾರೆ. ಜಾಬಾಲಿ ಮಹರ್ಷಿಗಳು ತಪಸ್ಸು ಮಾಡಿದ ಈ ಗುಹೆಗೆ ತುಲಾ ಸಂಕ್ರಮಣದಿಂದ ಮೊದಲ್ಗೊಂಡು ಮೇಷ ಸಂಕ್ರಮಣದವರೆಗೆ ಅಂದರೆ ಅಕ್ಟೋಬರ್ ಮಧ್ಯಭಾಗದಿಂದ ಏಪ್ರಿಲ್ ಮಧ್ಯಭಾಗದವರೆಗೆ 6 ತಿಂಗಳು ಮಾತ್ರ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12ರ ತನಕ ಜಾತಿ ಮತ ಲಿಂಗ ಭೇದವಿಲ್ಲದೆ 5 ವರ್ಷಕ್ಕೆ ಮೇಲ್ಪಟ್ಟ ಆಸಕ್ತ ಭಕ್ತ ಜನರಿಗೆ ಪ್ರವೇಶಾವಕಾಶ ಕಲ್ಪಿಸಿದೆ. ಇದಕ್ಕೆ ದೇವಾಲಯದ ಸೇವಾ ಕೌಂಟರಿನಲ್ಲಿ 100 ರೂಪಾಯಿ ಶುಲ್ಕ ತೆತ್ತು ಟಿಕೆಟ್ ಪಡೆಯಬೇಕು. ಬಳಿಕ ಅನತಿ ದೂರದಲ್ಲಿರುವ ಜಳಕದ ಕೆರೆಯಲ್ಲಿ ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲಿ ದೇವಳದ ಅರ್ಚಕರ ಜೊತೆಯಲ್ಲಿ ಗುಹಾ ಪ್ರವೇಶ ಮಾಡಿ ಅತಿ ಕಿರಿದಾದ ಸಂದಿಯಲ್ಲಿ ತೆವಳುತ್ತಾ ನೀರು ಹರಿಯುವ ದಾರಿಯಲ್ಲಿ ಸಾಗಿ ಮುಂದೆ ಸ್ವಲ್ಪ ವಿಶಾಲವಾದ ಉದ್ಭವ ಶಿವಲಿಂಗವಿರುವ ಜಾಗ ಸೇರಿ ಅಲ್ಲಿರುವ ಅಂತರ್ಗಂಗೆಯಿಂದ ತುಂಬಿದ ಕೊಳದ ನೀರಿನಿಂದ ಈ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಜಾಬಾಲಿ ಮಹರ್ಷಿಗಳು ತಪಸ್ಸು ಮಾಡಿದ ಗುಹಾಭಾಗವನ್ನು ವೀಕ್ಷಿಸಿ ಹಿಂತಿರುಗಬಹುದು. ಇದಕ್ಕೆ ಸುಮಾರು 1 ಗಂಟೆಯ ಕಾಲ ಸಮಯ ಬೇಕು. ಜೊತೆಗೆ ಧೈರ್ಯವೂ ಬೆಳಕಿಗೆ ಟಾರ್ಚು ಕೂಡ ಇದ್ದರೆ ಒಳ್ಳೆಯದು. ಅರ್ಚಕರು ತಮ್ಮೊಂದಿಗೆ ಒಯ್ಯುವ ದೀಪದ ಮಂದ ಬೆಳಕು ಕೆಲವೊಮ್ಮೆ ಸಾಕಾಗುವುದಿಲ್ಲ. ಶಿವಲಿಂಗದ ಹಿಂದೆ ಗುಹೆ ಇನ್ನಷ್ಟು ಹಿಂದಕ್ಕೆ ಚಾಚಿಕೊಂಡಂತಿದೆ. ಅದು ಒಂದು ಭಾಗದಲ್ಲಿ ಕಾಶಿ ಕ್ಷೇತ್ರಕ್ಕೂ ಇನ್ನೊಂದು ಭಾಗದಲ್ಲಿ ಶ್ರೀ ಕಟೀಲು ಕ್ಷೇತ್ರಕ್ಕೂ ಸಂಪರ್ಕ ಕಲ್ಪಿಸುತ್ತದೆ ಎಂದು ಹೇಳಲಾಗುತ್ತದೆ. ಆದರೆ ಈ ದಿಕ್ಕಿನಲ್ಲಿ ಯಾರಿಗೂ ಪ್ರವೇಶಾವಕಾಶವಿಲ್ಲ. ಇಲ್ಲಿ ಬಾವಲಿಗಳು ಯಥೇಚ್ಛವಾಗಿವೆ. ಸುಮಾರು 30 ವರ್ಷಗಳ ಹಿಂದೆ ನಾನು ನನ್ನ ತಾಯಿ, ಪತ್ನಿ, ಮಕ್ಕಳೊಂದಿಗೆ ಈ ಗುಹಾಪ್ರವೇಶ ಮಾಡಿದ ಭಯಮಿಶ್ರಿತ ನೆನಪು ಇಂದಿಗೂ ಹಸಿರಾಗಿದೆ. ಮತ್ತೊಮ್ಮೆ ಪ್ರಯತ್ನಿಸುವ ಆಸೆಯಾಗಲಿ ಧೈರ್ಯವಾಗಲಿ ನನ್ನಲ್ಲಿಲ್ಲ. ಅದಕ್ಕೆ ಕಿರಿದಾದ ಸ್ಥಳದ ಹೆದರಿಕೆಯುಳ್ಳವರು ಕ್ಲಾಸ್ಟ್ರೋಫೋಬಿಕ್ ಪ್ರಯತ್ನಿಸದೇ ಇರುವುದೇ ಒಳ್ಳೆಯದು. ಗುಹೆಯ ಪ್ರವೇಶದ್ವಾರಕ್ಕೆ ಹೊಂದಿಕೊಂಡಂತೆ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ಇದೆ. ಇಲ್ಲಿ ಶ್ರೀ ಮಹಾಗಣಪತಿ ಗುಡಿಯೂ ಇದೆ. ಎಡಭಾಗದಲ್ಲಿ ಕ್ಷೇತ್ರಪಾಲನ ಗುಡಿ ಇದೆ. ಹೊರಪ್ರಾಕಾರದಲ್ಲಿ ನೂತನವಾಗಿ ನಿರ್ಮಿಸಿದ ಜಾಬಾಲಿ ಮಹರ್ಷಿಗಳ ವೃಂದಾವನವೂ ಜೊತೆಗೆ ಏಕಾದಶ ರುದ್ರ ಸಾನ್ನಿಧ್ಯವೂ ಇದೆ. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಮಹತ್ವದ ಸಂಗತಿ ಎಂದರೆ ಪ್ರಕೃತಿ ಸಹಜವಾಗಿರುವ ಅಗಮ್ಯ ದುರ್ಗಮ ಪ್ರದೇಶಗಳಲ್ಲಿ
ದೈವ ಸಾನ್ನಿಧ್ಯ ಕಲ್ಪಿಸಿ ಪರೋಕ್ಷವಾಗಿ ಪ್ರಕೃತಿಯನ್ನೂ ಜೊತೆಗೆ ಆರಾಧಿಸುವ ಪದ್ಧತಿ ನಮ್ಮಲ್ಲಿ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಒಂದು ಹೇಳಿಕೆಯ ಪ್ರಕಾರ ಬ್ರಿಟಿಷರು ಇಲ್ಲಿನ ಸೆಕೆಯನ್ನು ಸಹಿಸಲಾರದೆ ಎತ್ತರವಾದ ತಂಪು ಪ್ರದೇಶವನ್ನು ತಮ್ಮ ಬೇಸಿಗೆ ವಾಸಕ್ಕೆ ಆರಿಸಿಕೊಂಡು ಅಲ್ಲೊಂದು ಬಂಗಲೆ ನಿರ್ಮಿಸುವ ಸಂದರ್ಭದಲ್ಲಿ ಅದಾಗಲೇ ಅಲ್ಲೊಂದು ಪುಟ್ಟ ಗುಡಿ ಇರುವುದನ್ನು ಗಮನಿಸಿ, ಅಲ್ಲ, ಈ ಸುಂದರ ತಾಣವನ್ನು ನಾವೇ ಮೊದಲು ಅನ್ವೇಷಿಸಿದ್ದೇವೆ ಎಂಬ ಭಾವದಲ್ಲಿ ಬೀಗುವುದಕ್ಕೆ ಅವಕಾಶವೇ ಇಲ್ಲದಂತೆ ಇಲ್ಲಿನ ಜನರು ಅದಾಗಲೇ ಇಲ್ಲೊಂದು ಗುಡಿಯನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾರಲ್ಲ ಎಂದು ಉದ್ಗರಿಸಿದ್ದರಂತೆ. ಇದರ ಸತ್ಯಾಸತ್ಯತೆ ಏನೇ ಇರಲಿ, ಹೀಗೊಂದು ವ್ಯವಸ್ಥೆ ನಮ್ಮಲ್ಲಿ ರೂಪುಗೊಂಡಿರುವುದು ನಿಜ ತಾನೇ? ಇದನ್ನು ಮೆಚ್ಚದಿರಲು ಸಾಧ್ಯವೇ? ನೀವೇ ಹೇಳಿ.